That's. Follow me. No. Jasmine, ನಿನ್ಗೆ ಈ ಸ್ಥಿತಿನಾ? ಇಲ್ಲ. ಇನ್ ಯಾರನ್ನ ಟಚ್ ಮಾಡಕ್ಕಾಗಲ್ಲ. ನಾಟ್ ಟು ವರಿ ಜಾಸ್ಮಿನ್. ಇಲ್ಲಿಂದ ಹೊಸೂರು ಟು ಚೆನ್ನೈಯಿಂದ ಸ್ಟ್ರೈಟ್ ಟು ಆಸ್ಟ್ರೇಲಿಯಾ. ಅಲ್ಲಿ ನೀನೇ ಡಯಾನಾ, ನಾನೇ ಪ್ರಿನ್ಸ್. ಕಮ್ ಡಯಾನಾ, ಕಮ್. ಪ್ರಿನ್ಸಸ್ ನಾನಿದ್ದೀನಿ. ಯಾಕೆ ಭಯ? ಯು ಆರ್ ಮೈ ಹಾರ್ಟ್, ಯು ಆರ್ ಮೈ ಸೋಲ್. ಗೊತ್ತಾ? ವಿ ಫ್ಲೈ ಟು ಆಸ್ಟ್ರೇಲಿಯಾ. ಲ್ಯಾಂಡ್ ಆದ ತಕ್ಷಣ ಲ್ಯಾವಿಶ್ ಆಗಿ ಮದುವೆ. ನಿನ್ನ ಪ್ರಿನ್ಸಸ್ ತರ ನೋಡ್ಕೋತೀನಿ. ನೋಡ್ತಾ ಇರು. ಯಾರೋ ಅವನು? ರಾಜಶೇಖರ್ ಮೂರ್ತಿ ಮಗ ಸಾಗರ್. ಎತ್ರ ಅವನ್ನ. Jasmine! Hey, Jasmine! ನಮ್ಮಿಬ್ರು ಲವ್ ಬಗ್ಗೆ ನಿಂಗೇನೋ ಗೊತ್ತು?
ನಮ್ಮನ್ನು ಬಿಟ್ಬಿಡು. ಇನ್ಮೇಲೆ ನಾವು ಇಂಡಿಯಾದ ಕಡೆ ತಲೆನೇ ಹಾಕಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗಿ ಈ ದಂಧೆನೆಲ್ಲ ಬಿಟ್ಬಿಟ್ಟು ನಾನು ಜಾಸ್ಮಿನ್ ಸೆಟ್ಲ್ ಆಗ್ಬಿಡ್ತೀವಿ. ಇವಳು ಚೆನ್ನಾಗಿಲ್ಲ, ಇವಳು ನಿಂಗೆ ಬೇಡ. ನಿನಗೋಸ್ಕರ 4 ಫ್ಲೈಟ್ ತುಂಬ ಹುಡುಗಿಯನ್ನು ಕಳಿಸ್ಕೊಡ್ತೀನಿ. ಎಂಜಾಯ್ ಮಾಡು. ಇವಳೊಬ್ಬಳನ್ನು ಬಿಟ್ಬಿಡು. ಇವಳಿಗೋಸ್ಕರ ನಾನು ಎಷ್ಟೋ ಜನರ ಸಾಯಿಸ್ಬಿಟ್ಟಿದ್ದೀನಿ ಅಲ್ವಾ ಡಾರ್ಲಿಂಗ್? ನನ್ನ ಇವಳನ್ನ ಬೇರೆ ಮಾಡಕ್ ನೋಡಿದ್ರೆ ನಿನ್ನೂ ಕೂಡ ಉಳಿಸಲ್ಲ. ಆಸ್ಟ್ರೇಲಿಯಾಗ ಹೋಗ್ತೇನೆ ನಿಮ್ಮ ಅಜ್ಜಿ. ಆಸ್ಟ್ರೇಲಿಯಾಗಲ್ಲ, ಇಲ್ಲಿಂದ ಭಿಕ್ಷೆ ತಕ್ಕ ಹೋಗಕ್ಕಾಗಲ್ಲ. ಆದ್ರೆ ನಿನ್ ಬಾಡಿ ಪೊಲೀಸ್ನವ್ರಿಗೆ ಬೇಕು. ಸರ್, ನಿಮಗೆ ಬೇಕಾಗಿರೋ ಡ್ರಗ್ ಮಾಫಿಯಾ ಡಾನ್ ಸೋನುಬಾಯ್ ಓಲ್ಡ್ ಮಡ್ರಾಸ್ ರೋಡಲ್ಲಿರೋ ಸಂಪತ್ ಕುಮಾರ್ ಅವರ ಹಳೆ ಫ್ಯಾಕ್ಟರಿಯಲ್ಲಿ ಕೈ ಕಾಲು ಮುರ್ಕೊಂಡು ಬಿದ್ದಿದ್ದಾನೆ. ಬಂದೆ ತಕೊಂಡೋಗಿ. ಡ್ಯಾಡ್, ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ನಮ್ಮಿಂದ. ಇದನ್ನ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ಅಂದ್ರೆ ಕಾಜಲ್, ಪ್ರಿಯಾಂಕಾ, ಬನ್ನಿ ನನ್ನ ಜೊತೆ. ಸಾಗರ್, ನಮ್ಮ ಮಧ್ಯ ಯಾವ ಪ್ರಾಬ್ಲಮೂ ಇಲ್ಲ. ಮತ್ ನಾವ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದೀವಿ? ನನಗನ್ಸೋ ಪ್ರಕಾರ ನೀನ್ ಪ್ರಿಯಾಂಕನ ಮದ್ವೆ ಆಗೋದೇ ಕರೆಕ್ಟು. ಮೊದಲು ಪ್ರಿಯಾಂಕಾಗೆ ನಿನ್ಮೇಲೆ ಲವ್ ಆಗದೆ ಇರ್ಬೋದು, ಆದ್ರೆ ಈಗ ಅವಳು ನಿನ್ನ ಮಿಸ್ ಮಾಡ್ಕೋತಿದ್ದಾಳೆ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೀವಿಬ್ರು ಮದ್ವೆ ಆಗೋದನ್ನ ಇಷ್ಟಪಡ್ತಾರೆ. ನಾನ್ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನಿಮ್ ಮನೆಗೆ ಬಂದೆ. ನೀವ್ ಎಲ್ಲರೂ ಸೇರಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ನನ್ಗೆ ಆಸರೆ ಕೊಟ್ರಿ, ಪ್ರೀತಿ ಕೊಟ್ರಿ, ನನ್ನ ದುಃಖನ ಮರ್ತು ಬದುಕೋ ಆಸೆ ತುಂಬಿದ್ರಿ. ಥ್ಯಾಂಕ್ಸ್ ಟು ಯು ಅಂಡ್ ಯೋರ್ ಫ್ಯಾಮಿಲಿ. ನಿಮ್ ಋಣನ ನಾನು ಸಾಯೋವರೆಗೂ ಮರೆಯಲ್ಲ. ಇದಕ್ಕಿಂತ ಜಾಸ್ತಿ ಆಸೆ ಪಟ್ರೆ ಅದು ಸ್ವಾರ್ಥ ಆಗುತ್ತೆ. ನಿನ್ ಜೊತೆ ಬದುಕೋ ಅರ್ಹತೆ ಪ್ರಿಯಾಂಕಗ್ ಮಾತ್ರ. ಅದು ನ್ಯಾಯ ಕೂಡ. ಥ್ಯಾಂಕ್ ಯು ಸೋ ಮಚ್. ನನ್ನ ಸಾಗರ್ನ ನನಗೆ ಬಿಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಓಕೆ ಪ್ರಿಯಾಂಕಾ, ನಾನು ಹೊರಡ್ತೀನಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾಗರ್. ನಿನ್ ಜೊತೆ ಕಳೆದಿರೋ ದಿನಗಳನ್ನ ನಾನು ಯಾವತ್ತೂ ಮರೆಯಲ್ಲ. ದ ಸ್ವೀಟೆಸ್ಟ್ ಮೆಮರೀಸ್ ಆಫ್ ಮೈ ಲೈಫ್. ಜೋಪಾನವಾಗಿ ಕಾಪಾಡ್ಕೊಂಡಿರ್ತೀನಿ. ಎಕ್ಸ್ಕ್ಯೂಸ್ ಮೀ ಕಾಜಲ್. ಅದ್ ಸರಿ, ಒಂದ್ ವಿಷಯ ಕ್ಲಾರಿಫೈ ಮಾಡದೆ ಹೋಗ್ತಾ ಇದೆಯಲ್ಲ. ನಿಮ್ ಪ್ರೀತಿ ವಿಷಯ. ಪ್ರೀತಿ? ನಿಂದು ಮತ್ತೆ ನಮ್ ಭಾವನ್ ಪ್ರೀತಿ ವಿಷಯ ನನ್ಗೆ ಹೇಳೇ ಇಲ್ಲ. ಹೇಳ್ಬೇಕಾಗಿರೋದನ್ನ ಎಲ್ಲ ಹೇಳಿದ್ದೇನಲ್ಲ ಪ್ರಿಯಾಂಕಾ. ಹೇಳ್ಬಾರದನ್ನೆಲ್ಲ ಹೇಳಿದ್ಯಾ. ಹೇಳ್ಬೇಕಾಗಿರೋದನ್ನ ಮಾತ್ರ ಏನೂ ಹೇಳಿಲ್ಲ. ಹೇಳ್ಬೇಕಾಗಿರೋದು ಇನ್ನೇನು ಉಳ್ದಿಲ್ಲ. ಏ, ಸಾಗರ್ಗೆ ನಾನು ಅಂದ್ರೆ ಇಷ್ಟ ಅಲ್ವಾ? ಹೌದು. ನನಗ್ ನೀನು ಅಂದ್ರೆ ತುಂಬಾ ಇಷ್ಟ. ಪ್ರಾಮಿಸ್ ಮಾಡಿ ಹೇಳು, ನಿನಗ್ ಸಾಗರ್ ಅಂದ್ರೆ ಇಷ್ಟ ಇಲ್ವಾ? ನನಗ್ ಗೊತ್ತು ಕಾಜಲ್, ನೀ ಸಾಗರ್ನ ಪ್ರೀತಿಸ್ತಾ ಇದೀಯ. ಅವನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಆದ್ರೆ
ನನಗೋಸ್ಕರ ನೀವಿಬ್ರು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಆಗಿದ್ದೀರಾ. ಪ್ರೀತಿಲಿ ಸ್ಯಾಕ್ರಿಫೈಸ್ ಇರಬೇಕು ನಿಜ, ಆದ್ರೆ ಪ್ರೀತಿನೇ ಸ್ಯಾಕ್ರಿಫೈಸ್ ಆಗಬಾರ್ದು ಕಾಜಲ್. ನನಗೆ ನಿಜವಾಗ್ಲೂ ಸಾಗರ್ ಅಂದ್ರೆ ಪ್ರಾಣ. ನಾನು ಈಗಲೂ ಅವನ್ನ ಬಲವಂತವಾಗಿ ಮದುವೆ ಮಾಡ್ಕೋಬಹುದು, ಆದ್ರೆ ಅವನ ದೇಹ ನನ್ನ ಜೊತೆ ಇರುತ್ತೆ ಹೊರತು ಅವನ ಮನಸ್ಸು ಸದಾ ನಿನ್ ಜೊತೆ ಇರುತ್ತೆ ಅನ್ನೋದು ನನಗೆ ಗೊತ್ತು. ದೇಹ ಒಂದ್ ಕಡೆ ಮನಸ್ಸು ಒಂದ್ ಕಡೆ ಇಟ್ಕೊಂಡು ಒದ್ದಾಡುವಂತ ಪರಿಸ್ಥಿತಿ ನನ್ನ ಸಾಗರ್ಗೆ ಬರೋದು ನನಗೆ ಖಂಡಿತ ಇಷ್ಟ ಇಲ್ಲ. ಅವನೆಲ್ಲೇ ಇರ್ಲಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಇಪ್ಪತ್ತು ವರ್ಷಗಳಿಂದಲೂ ಒಟ್ಟಿಗೆ ಇದ್ರು ಅವನ ಮೇಲೆ ಬರ್ದಿರೋ ಅಂತ ಪ್ರೀತಿ ನೀನ್ ಬಂದ ತಕ್ಷಣ ಬಂತು ಅಂತ ಹೇಳಿದ್ರೆ ಅದು ಪ್ರೀತಿ ಅಲ್ಲ, ಜಲಸಿ. ಸೊಸೆ ಬಂದ ತಕ್ಷಣ ಮಗನ್ ಎಲ್ಲಿ ಕಿತ್ಕೋತಾಳೋ ಅಂತ ತಾಯಿಗೆ ಬರೋ ತರ, ಅತ್ತಿಗೆ ಬಂದ ತಕ್ಷಣ ಅಣ್ಣನ್ ಎಲ್ಲಿ ದೂರ ಮಾಡ್ತಾಳೋ ಅಂತ ತಂಗಿಗೆ ಬರೋ ತರ ಜಲಸಿ. ಐ ನೋ ಇಟ್ಸ್ ನಾಟ್ ಲವ್. ನೀವಿಬ್ರು ಪರ್ಫೆಕ್ಟ್ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಆಲ್ ದ ಬೆಸ್ಟ್. ಲಾಸ್ಟ್ ಚಾನ್ಸ್. ನಿನ್ನ ಒಂದೇ ಒಂದ್ಸರಿ ಗಟ್ಟಿಯಾಗಿ ತಪ್ಕೊಂಡು ಈಗ್ಲಾದ್ರೂ ಲವ್ ಫೀಲ್ ಆಗುತ್ತಾ ಅಂತ ಟ್ರೈ ಮಾಡ್ಲಾ? ಅದಕ್ಕೇನಂತೆ. ಓಕೆ, ಹಾ ಕಮ್ ಆನ್. ಹೋಲ್ಡ್ ಆನ್. ಯಾಕೆ? ಈಗ ನಿನಗ್ ಫೀಲ್ ಆದ್ರೂ ವೇಸ್ಟೇ. ಯಾಕೆ ಅಂದ್ರೆ ನಾವಿಬ್ರು ಮದ್ವೆ ಆಗ್ತಿದೀವಿ. ನಿನ್ಗೂ ಜಲಸೆ ಶುರುವಾಯ್ತಾ? ಹೋಗೆ.